ಅಧಿಕಾರಿಗಳ ಸೋಗಿನಲ್ಲಿ ಗೋಲ್ಡ್ ಶಾಪ್ ಮೇಲೆ ದಾಳಿ ಮಾಡಿದ್ದ ಕದಿಮರು 1 ಕೆಜಿ ಚಿನ್ನದೊಂದಿಗೆ ಎಸ್ಕೇಪ್ ಆಗಿದ್ರು. ಆದರೆ ಅಪಘಾತದಿಂದ ಕಾಕಿ ಬಲೆಗೆ ಬಿದ್ದಿದ್ರು. ಅದೇ ಕೇಸ್ನ ಮತ್ತಷ್ಟು ಮಾಹಿತಿ ಇವತ್ತು ಹೊರಬಿದ್ದಿದೆ. ಇದರ ನಡುವೆ ಕಳ್ಳನಾದ ಉದ್ಯಮಿ ಓನರ್ ಮನೆ ದೋಚಿದ್ದ ಕೆಲಸಗಾರ ಲಾಕ್ ಆಗಿದ್ದಾರೆ. ದಿಢೀರ್ ದಾಳಿಯಾಗಿತ್ತು. ಅಧಿಕಾರಿಗಳು ಅಂತ ಹೇಳ್ಕೊಂಡು ಕೆಆರ್ ಪುರಂನ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಮೇಲೆ ದಾಳಿ ಮಾಡಿದ್ರು. ಹಾಲ್ಮಾರ್ಕ್ ಇಲ್ಲ ಅಂತ ಬರೋಬ್ಬರಿ 1 ಕೆಜಿ ಚಿನ್ನ ಸೀಸ್ ಮಾಡಿದ್ರು. ಫೇಕ್ ಟೀಮ್ ಅಸಲಿಯತ್ತು ಇಂದು ಬಯಲಾಗಿದೆ. ಅಕ್ರಮ ಚಿನ್ನದ ಮೇಲೆ ಕಣ್ಣು, ಟೀಮ್ ಕಳಿಸಿ ದಾಳಿ. ತಮಿಳುನಾಡಿನಲ್ಲೇ ಕೂತು ಆಟವಾಡ್ತಿದ್ದ ಕ್ರಿಮಿ ಸ್ವಲ್ಪ ಯಾಮಾರಿದ್ರು 1.5 ಕೆಜಿ ಚಿನ್ನ ಖದೀಮರ ಪಾಲಾಗ್ತಿತ್ತು. ಆದರೆ ಶಾಪ್ನವರ ಅಲರ್ಟ್, ಪೊಲೀಸರ ಸಮಯ ಪ್ರಜ್ಞೆ, ದಾರಿ ಮಧ್ಯೆ ಆಗಿದ್ದ ಅಪಘಾತ ಈ ಖದೀಮರು ಲಾಕ್ ಆಗುವಂತೆ ಮಾಡಿತ್ತು. ಅಷ್ಟಕ್ಕೂ ಕೆಆರ್ ಪುರಂನ ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಮೇಲೆ ಜನವರಿ 28ರಂದು ಫೇಕ್ ದಾಳಿ ಆಗಿತ್ತು. ದಾಳಿ ಮಾಡಿದ್ದ ಆರೋಪಿಗಳು ಲಾಕ್ ಆಗಿದ್ದಾರೆ ನಿಜ. ಆದರೆ ಇವರ ಹಿಂದೆ ತಮಿಳುನಾಡಿನ ರವಿ ಎಂಬಾತ ಇದ್ದಾನೆ ಅನ್ನೋದು ಗೊತ್ತಾಗಿದೆ. ಭಾರತಕ್ಕೆ ವಿದೇಶದಿಂದ ಬರ್ತಿದ್ದ ಅಕ್ರಮ ಚಿನ್ನದ ಮೇಲೆ ಕಣ್ಣಿಡ್ತಾ ಇದ್ದವನು ಅದು ಯಾವ ಶಾಪ್ ತಲುಪುತ್ತೆ ಅನ್ನೋದನ್ನ ತಿಳ್ಕೊಳ್ತಿದ್ದ. ಬಳಿಕ ಹಾಲ್ಮಾರ್ಕ್ ಹೆಸರಲ್ಲಿ ದಾಳಿ ಮಾಡಿ ಚಿನ್ನ ದೋಚುತ್ತಿದ್ದ. ಕೃತ್ಯದ ವೇಳೆ ಆರೋಪಿಗಳ ಜೊತೆಗಿದ್ದ ರವಿ ಪೊಲೀಸರು ಬರ್ತಿದ್ದಂತೆ ಎಸ್ಕೇಪ್ ಆಗಿದ್ದ. 4 ಜನ ಆರೋಪಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಪ್ರಕರಣ ನಡೆದ ಹೊತ್ತು 1.25 ಗಂಟೆ ಒಳಗಡೆ ಅವರು ರೆಡ್ ಹ್ಯಾಂಡ್ ಆಗಿ ರೌಂಡಪ್ ಆಗಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಮಧ್ಯದಲ್ಲಿ ತಪ್ಪಿಸಿಕೊಂಡು ಹೋಗಿರ್ತಕ್ಕಂತಹ ಮಾಹಿತಿ ಇದೆ. ಅದರ ಬಗ್ಗೆಯೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಲ ತೀರಿಸಲು ಕಳ್ಳನಾದ ಉದ್ಯಮಿ ಮದನ್ ಕುಮಾರ್ ಅನ್ನೋ ಈತ ಕುಂಬಳಗೋಡು ಮೂಲದ ಉದ್ಯಮಿ. ಈತನ ಅಲ್ಯೂಮಿನಿಯಂ ಕಾರ್ಖಾನೆಗೆ ಬೆಂಕಿ ಬಿದ್ದಿತ್ತು. ಬರೋಬ್ಬರಿ 80 ಲಕ್ಷ ನಷ್ಟವಾಗಿತ್ತು. ಇನ್ಶೂರೆನ್ಸ್ ಮೂಲಕ ಕೇವಲ 2 ಲಕ್ಷ ಹಣ ಮಾತ್ರ ಬಂದಿತ್ತು. ಸಾಲದ ಬಡ್ಡಿ ತೀರಿಸಲಾಗದೆ ಒದ್ದಾಡ್ತಾ ಇದ್ದವನು ಯೂಟ್ಯೂಬ್ ಮೂಲಕ ಕಳ್ಳತನದ ಕೃತ್ಯ ಕಲ್ತಿದ್ದ. ಅದರಂತೆ ಕೆಪಿ ಅಗ್ರಹಾರದಲ್ಲಿ ಮನೆಯೊಂದಕ್ಕೆ ಕನ್ನ ಹಾಕಿದವನು 300 ಗ್ರಾಂ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ. ಪೊಲೀಸರು ಫೀಲ್ಡ್ಗಿಳಿತಾ ಇದ್ದಂತೆ ಆರೋಪಿ ಲಾಕ್ ಆಗಿದ್ದಾನೆ. ವಾಕಿಂಗ್ ಹೋದಾಗ ಒಬ್ಬ ವ್ಯಕ್ತಿ ಮನೆಗೆ ಬಂದು ಮನೆಯ ಡೋರನ್ನು ಒಡೆದು ಒಳಗಡೆ ಹೋಗಿ ಇದ್ದಂಥ ಸುಮಾರು 6,88,000 ಮೌಲ್ಯದ ಒಡವೆಗಳನ್ನು ಕದ್ಕೊಂಡು ಹೋಗಿದ್ದ. ಆತ ತ್ವರಿತವಾಗಿ ಪೊಲೀಸರು ಅದನ್ನು ಪತ್ತೆ ಹಚ್ಚಿದ್ದಾರೆ. ಇನ್ನು ಶಾಂತ ಎಂಬಾಕೆ ಸದಾಶಿವನಗರದ ಮನೆಯೊಂದರಲ್ಲಿ ಕೆಲಸ ಮಾಡ್ತಿದ್ಲು. ಮನೆ ಮಾಲೀಕರು ಟ್ರಿಪ್ ಹೋಗ್ತಾ ಇದ್ದಂತೆ ಅದೇ ಮನೆಗೆ ಕನ್ನ ಹಾಕಿದ್ಲು. ಮಾಲೀಕರು ಬರ್ತಿದ್ದಂತೆ ದರೋಡೆ ಕತೆ ಕಟ್ಟಿದ್ಲು. ಆದರೆ ಪೊಲೀಸರು ಈಕೆಯನ್ನೇ ವಿಚಾರಣೆ ಮಾಡ್ತಿದ್ದಂತೆ ಅಸಲಿಯತ್ತು ಬಯಲಾಗಿದೆ. 30 ಲಕ್ಷ ಮೌಲ್ಯದ ಚಿನ್ನ ಕದ್ದಿರೋದು ಗೊತ್ತಾಗಿದೆ. ಮನೆಗೆ ರಾತ್ರಿ ಕಳ್ಳರು ಬಂದು ಡಕಾಯಿತಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿ ಒಟ್ಟು 30 ಲಕ್ಷದ ಕೆಲವೊಂದು ಚಿನ್ನಾಭರಣಗಳನ್ನು ಅಂದರೆ ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನಾಭರಣ ಒಡವೆಗಳನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿ ಆಕೆಯಿಂದ ಈ ಏನು ಚಿನ್ನಾಭರಣಗಳು ಕಳ್ತನ ಆಗಿತ್ತು ಅದನ್ನು ರಿಕವರಿ ಮಾಡಿದರು. ಕಳ್ಳರು ಏನೋ ಪ್ಲಾನ್ ಮಾಡಿ ಕೃತ್ಯ ಎಸಗಿದ್ರು ಪೊಲೀಸರು ಮಾತ್ರ ತಮ್ಮದೇ ಸ್ಟೈಲ್ನಲ್ಲಿ ಬೇಟೆ ಆರಂಭಿಸಿ ಬಲೆ ಕೆಡುತ್ತಾರೆ. ಪ್ರಜ್ವಲ್, TV9 ಬೆಂಗಳೂರು.